ಅಂದರೆ ನಾನು ಫಸ್ಟು ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಅದೇ ಊಟ ಕೊಟ್ಟಿರೋದು, ತಿಂಡಿ ಕೊಟ್ಟಿರೋದು ಸರ್, ನಮಗೆ ನೆಲೆ ಕೊಟ್ಟಿರೋದು. ಅಂಥದ್ರಲ್ಲಿ ಬ್ಯಾಂಕಿಗೆ ಜನ ಸೇರ್ಕೊಬೋದು ಸರ್. ಅಲ್ಲಿದ್ದು ನಾನು ಐ ಟಿಗೆ ಹೋದೆ. ಆ ಥರ ಯೋಚನೆ ಮಾಡಿದಾಗ ಬ್ಯಾಂಕ್ ಪರೀಕ್ಷೆ ಕಷ್ಟನಾ? ಖಂಡಿತ ಇಲ್ಲ. ಆದರೆ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಸರ್. ಇವಾಗ 100 ಜನ ನಿಂತ್ಕೊಳ್ತೀವಿ. 100 ಜನದಲ್ಲಿ ನಾನು ಮೊದಲನೇವನು ಬರಬೇಕಾದ್ರೆ ಎಲ್ಲರಿಗಿಂತ ಜಾಸ್ತಿ ನಾನು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅಷ್ಟೇ, ಇನ್ನೇನೂ ಇಲ್ಲ. ಕಷ್ಟ ಖಂಡಿತ ಇಲ್ಲ. ಅದರ ಪ್ರಾಕ್ಟೀಸ್ ಯಾರು ಜಾಸ್ತಿ ಮಾಡ್ತಾರೆ ಅವರು ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ. ಯಾರು ಫಾಸ್ಟಾಗಿ ಮಾಡ್ತಾರೆ, ಯಾರು ಸರಿಯಾಗಿ ಮಾಡ್ತಾರೆ ಅಂಥವ್ರು ಸೆಲೆಕ್ಟ್ ಆಗ್ತಾರೆ. ಯಾವ ಇನ್ಫ್ಲೂಯೆನ್ಸು ಬೇಡ. ಆ ರೀತಿ ಇರೋವಾಗ ಈ ಪರೀಕ್ಷೆಗಳಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ಕಾಲೇಜುಗಳಿಗೆ ಹೋಗಿ ಪಾಠ ಮಾಡಿದ್ದೀವಿ. ನಮ್ಮಲ್ಲಿ ರೀಸನಿಂಗ್ ಅಂತ ಇರುತ್ತೆ ಸರ್. ರೀಸನಿಂಗ್ ಅಂದ್ರೇನು? ನಾವು ಯೋಚನೆ ಮಾಡ್ತೀವಿ. ಇವಾಗ 1 + 1 2 ಆದರೆ 2 + 2 ಎಷ್ಟು ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ.